ನಮಸ್ಕಾರ ಸ್ನೇಹಿತರೆ, ಇಂದಿನ ಸದ್ವಿಚಾರ ಆಮೆ ಗತಿ. ಆಮೆ ಎಷ್ಟು ಜೋರಾಗಿ ಹೋಗ್ತದೆ ಗೊತ್ತುಂಟಲ್ಲ. ಒಂದು ದಿನ ಹೀಗಾಗ್ತದೆ, ಒಂದು ದೊಡ್ಡ ಶಿಪ್ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗ್ಬೇಕು. ಆ ಶಿಪ್ನ ಒಳಗೆ ಸಮುದ್ರದಲ್ಲಿರುವ ಆಮೆಯು ಸಹ ಹತ್ಕೊಳ್ಳುತ್ತೆ. ಕೆಳಗಡೆ ಹಿಡ್ಕೊಂಡಿರ್ತದೆ, ಒಂದಷ್ಟು ದೂರ ಹೋಗುತ್ತೆ. ಸಮುದ್ರದ ಆಲ್ಮೋಸ್ಟ್ ಮಧ್ಯಭಾಗದಲ್ಲಿ ಅವಘಡದಿಂದ ಹಡಗು ಮುಳುಗಿ ಹೋಗ್ಬಿಡುತ್ತೆ. ಆಮೇಲೆ ಹೇಗಿದ್ರು ಈಜ್ ಗೊತ್ತಲ್ಲ, ಈಜ್ಕೊಂಡು ಹೋಗುತ್ತೆ. ಸುಮಾರಷ್ಟು ದಿನ ಆದ ನಂತರ ಅದಕ್ಕೆ ತಿನ್ಲಿಕ್ಕೆ ಏನು ಸಿಗೋದೇ ಇಲ್ಲ. ಹೊಟ್ಟೆ ಹಸಿವಾಗುತ್ತೆ. ಏನಾದ್ರೂ ಸಿಗ್ಬೋದು ಅಂತ ಸುತ್ತಮುತ್ತ ನೋಡಿದಾಗ ಒಂದು ಬೃಹದಾಕಾರವಾದಂತಹ ಐಸ್ಬರ್ಗ್ ಕಾಣ್ತದೆ. ಅದ್ರ ಹತ್ತತ್ರ ಹೋದ್ಮೇಲೆ ಅದು ಅನ್ಕೊಳ್ತದೆ, ಅದಾದ್ಮೇಲೆ ಏನಾದ್ರೂ ಸಿಗಬಹುದು ನೋಡೋಣ ಅಂತ. ಅದ್ ಹತ್ರ ಹೋಗುವಾಗ ದೊಡ್ಡದಾಗಿ ಒಂದು ಸೌಂಡ್ ಆಗ್ತದೆ. ಹಾಗೆ ಒಂದು ಮಾನ್ಸ್ಟರ್ ರಾಕ್ಷಸ ಕಾಣಿಸ್ತಾನೆ. ಅಯ್ಯೋ ಏನಪ್ಪಾ ಇದು, ಹೋಗ್ಬೇಕಾ ಬೇಡವಾ ಮುಂದೆ? ನೋಡಿದ್ರೆ ಒಂದಷ್ಟು ಪ್ರಾಣಿಗಳೆಲ್ಲ ಸತ್ತು ಬಿದ್ದಿದೆ. ಇಲ್ಲಿ ನೋಡಿದ್ರೆ ರಾಕ್ಷಸನ ಕೂಗ್ ಕಾಣಿಸ್ತಾ ಇದೆ. ಇಷ್ಟೊಂದು ಬೃಹದಾಕಾರವಾಗಿದ್ದಾನೆ, ಏನ್ ಮಾಡೋದು ಅಂತ. ಸರ್ವೈವಲ್ ಅಲ್ವಾ, ಹೋಗ್ಲೇಬೇಕು, ಇನ್ನೇನು ಆಪ್ಷನ್ ಇಲ್ಲ. ನೋಡೋಣ ಏನಾಗ್ತದೆ ಅಂತ ಹತ್ರ ಹೋಗುವಾಗ ಪ್ರಾಣಿಗಳೆಲ್ಲ ಸತ್ತ ಹಾಗೆ ಬಿದ್ದಿರ್ತದೆ. ಯಾಕಂದ್ರೆ ಆ ಚಳಿಗೆ ತಡ್ಕೊಳಕ್ಕಾಗದೆ. ಅದು ಯಾವುದೇ ರಾಕ್ಷಸ ಮಾಡಿರೋದಾಗಿರೋದಿಲ್ಲ. ಇನ್ನೂ ಸ್ವಲ್ಪ ಮುಂದೆ ಹೋದಾಗ ಅದು ರಾಕ್ಷಸನೇ ಆಗಿರೋದಿಲ್ಲ, ದೊಡ್ಡ ದೊಡ್ಡ ಬಂಡೆಗಳಾಗಿರ್ತದೆ. ಆ ಸೌಂಡ್ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಗುಹೆಯೊಳಗೆ ಗಾಳಿ ಹೊಕ್ಕು ಆ ರೀತಿ ಶಬ್ದ ಮಾಡ್ತಾ ಇರ್ತದೆ. ಇದು ಕತೆ ಆದ್ರೆ ಇದರ ಸಾರ ಹೀಗಿದೆ ಸ್ನೇಹಿತರೆ. ನಮ್ಮ ಜೀವನದಲ್ಲೂ ಅಷ್ಟೇ, ತಂದೆ ತಾಯಿ, ಸಮಾಜ, ಅಪ್ಪ ಅಮ್ಮ ಎಲ್ಲರ ಜೊತೆ ಹೊರಡ್ತೀವಿ. ಜೀವನದ ಮಧ್ಯಭಾಗದಲ್ಲೋ ಯಾವುದೋ ಒಂದು ಘಟ್ಟದಲ್ಲೋ ನಮಗೆ ನಾವೇ ಜವಾಬ್ದಾರರು, ಬೇರೆ ಯಾರು ಸಹ ನಮ್ಮ ಜೊತೆ ಇರಲಿಕ್ಕೆ ಆಗಲ್ಲ. ದೊಡ್ಡ ಮಾನ್ಸ್ಟರು, ಶಬ್ದ, ಇದೆಲ್ಲವೂ ಸಹ ಸಂದರ್ಭಗಳು. ನಾವು ಸಮಾಜವನ್ನ ಹಾಗೂ ಸಂದರ್ಭವನ್ನ ನೋಡುವಂತಹ ರೀತಿ. ಹಾಗೆ ನಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗಬೇಕಂದ್ರೆ ಅದರ ಮೇಲೆ ವರ್ಕ್ ಮಾಡಬೇಕು. ದೂರದಿಂದ ನೋಡ್ಕೊಂಡು ಅಯ್ಯೋ ಇದೇನೋ ಇರ್ಬೋದು, ಅದೇನೋ ಇರ್ಬೋದು ಅಂತ ಇರಬೇಕಾಗಿಲ್ಲ. ಏನಂತೀರಾ? ನಾಳೆ ಭೇಟಿಯಾಗೋಣ.